ನಾನು ಮಾತಾಡಿದ್ದೀನಿ ಲಕ್ಷ್ಮಣ್ ಸವದಿಗೆ. ನಿನ್ನೆ ಇವ್ರದ್ದು ಟಿವಿಯಲ್ಲಿ ಬರ್ತಿದ್ದಂಗೆ ಲಕ್ಷ್ಮಣ್ ಸವದಿಗೆ ಬೆಂಗಳೂರಿನಲ್ಲಿ ಇದ್ರು, ಮಾತಾಡಿದೆ. ಲಕ್ಷ್ಮಣ್ ಸವದಿ ಈಸ್ ಮೈ ಗುಡ್ ಫ್ರೆಂಡ್. ನಾನು ಮಾತಾಡಿದೆ. ನನಗೂ ಅವ್ರಿಗೂ 30 ವರ್ಷದ ವಿಶ್ವಾಸ ವೈಯಕ್ತಿಕವಾಗಿ. ಅವ್ರಿಗೆ ಮಾತಾಡಿದೆ. ನಾನು ಯಾವುದೇ ಕಾರಣಕ್ಕೆ ಹೋಗೋದಿಲ್ಲ ರಾಜಣ್ಣ, ಸುಳ್ಳು ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತಾವ್ರ ಅಷ್ಟೇ ಅಂತ ಹೇಳಿದ್ರಪ್ಪ. ಅದಕ್ಕಿಂತ ಇನ್ನೇನು ಮಾಹಿತಿ ಬೇಕು? ನಾನೇ ಖುದ್ದಾಗಿ ಮಾತಾಡಿದ್ದೀನಿ ಅವ್ರಿಗೆ. ನಿನ್ನೆ ಮಧ್ಯಾಹ್ನ ಬೆಂಗಳೂರಿಂದ ಇವತ್ತು ಸಾಯಂಕಾಲ ಊರಿಗೆ ಹೋಗ್ತಾ ಇದ್ದೀನಿ ಬೆಳಗಾಂಗೆ. ನಾನು ಸೋಮವಾರ ಬರ್ತೀನಿ, ಸಂಜೆಗೆ ಸಿಕ್ಕಣ, ಭೇಟಿ ಮಾಡೋಣ. ನಾನು ಯಾವುದೇ ಕಾರಣಕ್ಕೆ ಹೋಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ನಾನು ಮಾತಾಡಿದ್ದೀನಿ ಲಕ್ಷ್ಮಣ್ ಸವದಿಗೆ. ನಿನ್ನೆ ಇವ್ರದ್ದು ಟಿವಿಯಲ್ಲಿ ಬರ್ತಿದ್ದಂಗೆ ಲಕ್ಷ್ಮಣ್ ಸವದಿಗೆ ಬೆಂಗಳೂರಿನಲ್ಲಿ ಇದ್ರು, ಮಾತಾಡಿದೆ. ಲಕ್ಷ್ಮಣ್ ಸವದಿ ಈಸ್ ಮೈ ಗುಡ್ ಫ್ರೆಂಡ್. ನಾನು ಮಾತಾಡಿದೆ. ನನಗೂ ಅವ್ರಿಗೂ 30 ವರ್ಷದ ವಿಶ್ವಾಸ ವೈಯಕ್ತಿಕವಾಗಿ. ಅವ್ರಿಗೆ ಮಾತಾಡಿದೆ. ನಾನು ಯಾವುದೇ ಕಾರಣಕ್ಕೆ ಹೋಗೋದಿಲ್ಲ ರಾಜಣ್ಣ, ಸುಳ್ಳು ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತಾವ್ರ ಅಷ್ಟೇ ಅಂತ ಹೇಳಿದ್ರಪ್ಪ. ಅದಕ್ಕಿಂತ ಇನ್ನೇನು ಮಾಹಿತಿ ಬೇಕು? ನಾನೇ ಖುದ್ದಾಗಿ ಮಾತಾಡಿದ್ದೀನಿ ಅವ್ರಿಗೆ. ನಿನ್ನೆ ಮಧ್ಯಾಹ್ನ ಬೆಂಗಳೂರಿಂದ ಇವತ್ತು ಸಾಯಂಕಾಲ ಊರಿಗೆ ಹೋಗ್ತಾ ಇದ್ದೀನಿ ಬೆಳಗಾಂಗೆ. ನಾನು ಸೋಮವಾರ ಬರ್ತೀನಿ, ಸಂಜೆಗೆ ಸಿಕ್ಕಣ, ಭೇಟಿ ಮಾಡೋಣ. ನಾನು ಯಾವುದೇ ಕಾರಣಕ್ಕೆ ಹೋಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ನಾನು ಮಾತಾಡಿದ್ದೀನಿ ಲಕ್ಷ್ಮಣ್ ಸವದಿಗೆ. ನಿನ್ನೆ ಇವ್ರದ್ದು ಟಿವಿಯಲ್ಲಿ ಬರ್ತಿದ್ದಂಗೆ ಲಕ್ಷ್ಮಣ್ ಸವದಿಗೆ ಬೆಂಗಳೂರಿನಲ್ಲಿ ಇದ್ರು, ಮಾತಾಡಿದೆ. ಲಕ್ಷ್ಮಣ್ ಸವದಿ ಈಸ್ ಮೈ ಗುಡ್ ಫ್ರೆಂಡ್. ನಾನು ಮಾತಾಡಿದೆ. ನನಗೂ ಅವ್ರಿಗೂ 30 ವರ್ಷದ ವಿಶ್ವಾಸ ವೈಯಕ್ತಿಕವಾಗಿ. ಅವ್ರಿಗೆ ಮಾತಾಡಿದೆ. ನಾನು ಯಾವುದೇ ಕಾರಣಕ್ಕೆ ಹೋಗೋದಿಲ್ಲ ರಾಜಣ್ಣ, ಸುಳ್ಳು ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತಾವ್ರ ಅಷ್ಟೇ ಅಂತ ಹೇಳಿದ್ರಪ್ಪ. ಅದಕ್ಕಿಂತ ಇನ್ನೇನು ಮಾಹಿತಿ ಬೇಕು? ನಾನೇ ಖುದ್ದಾಗಿ ಮಾತಾಡಿದ್ದೀನಿ ಅವ್ರಿಗೆ. ನಿನ್ನೆ ಮಧ್ಯಾಹ್ನ ಬೆಂಗಳೂರಿಂದ ಇವತ್ತು ಸಾಯಂಕಾಲ ಊರಿಗೆ ಹೋಗ್ತಾ ಇದ್ದೀನಿ ಬೆಳಗಾಂಗೆ. ನಾನು ಸೋಮವಾರ ಬರ್ತೀನಿ, ಸಂಜೆಗೆ ಸಿಕ್ಕಣ, ಭೇಟಿ ಮಾಡೋಣ. ನಾನು ಯಾವುದೇ ಕಾರಣಕ್ಕೆ ಹೋಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.